ಮೈಸೂರಿನ ಮುಖ್ಯಪೇದೆ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಪೇದೆ ಅನುಚಿತವಾಗಿ ವರ್ತಿಸಿದ್ದು ನಿಜ. ನಾಮಪತ್ರ ಸಲ್ಲಿಕೆ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತ 100 ಮೀಟರ್ ನಿಷೇಧಾಜ್ಞೆ ಇತ್ತು. ಆದರೆ ನನ್ನ ಕಾರನ್ನ ಅರ್ಧ ಕಿಲೋಮೀಟರ್ ಹಿಂದೆನೇ ತಡೆದಿದ್ರು ಅಂತ ಟಿವಿ9ಗೆ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಪೇದೆಗೆ ಕಾನೂನಿನ ಅರಿವಿರಲಿಲ್ಲ. ಈ ಬಗ್ಗೆ ನನ್ನ ಜೊತೆ ಇದ್ದವರು ತಿಳಿಸಿದ್ರು ಕೂಡ ಒಪ್ಪಲು ರೆಡಿ ಇರಲಿಲ್ಲ. ಹೀಗಾಗಿ ಕರ್ತವ್ಯ ಲೋಪದ ಆರೋಪದಲ್ಲಿ ಮುಖ್ಯಪೇದೆಯನ್ನ ಅಮಾನತುಗೊಳಿಸಿರಬಹುದು. ಈ ಬಗ್ಗೆ ನಾನು ಯಾವುದೇ ದೂರನ್ನ ಕೊಟ್ಟಿಲ್ಲ ಅಂತ ಟಿವಿ9ಗೆ ಸಚಿವ ಸಾರಾ ಮಹೇಶ್ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಸಾರಾ ಮಹೇಶ್ ಅವರು ಈ ಹಿಂದೆ ಕೂಡ ಈ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ವಿರುದ್ಧ ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಈಗ ಮತ್ತೊಂದು ಇಂತಹ ಒಂದು ಉದಾಹರಣೆ ಕಣ್ಮುಂದೆ ಬರ್ತಾ ಇದೆ. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಅರ್ಧ ಕಿಲೋಮೀಟರ್ಗಿಂತಲೂ ಮುಂಚೆ ಇವರನ್ನ ಸ್ಟಾಪ್ ಮಾಡಿದ್ದಕ್ಕೆ, ತಡೆ ಹಿಡಿದಿದ್ದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಮುಖ್ಯಪೇದೆಯನ್ನ ಅನ್ನುವಂತಹ ಆರೋಪವನ್ನು ಏನೀಗ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ, ನಾನೇನು ಆ ರೀತಿ ದೂರನ್ನ ಕೊಟ್ಟಿರಲಿಲ್ಲ, ಅವರಿಗೆ ಕಾನೂನಿನ ಅರಿವಿರಲಿಲ್ಲ ಅನ್ಸುತ್ತೆ, ಅವರು ಮುಂಚೆನೇ ನನ್ನನ್ನು ತಡೆದ್ರು, ಈ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿರಬಹುದು, ಆದರೆ ನಾನು ದೂರನ್ನ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಸಚಿವ ಸಾರಾ ಮಹೇಶ್ ಟಿವಿ9ಗೆ ಸ್ಪಷ್ಟೀಕರಣವನ್ನ ಈಗ ನೀಡಿದ್ದಾರೆ. ಮೈಸೂರಿನ ಮುಖ್ಯಪೇದೆ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಪೇದೆ ಅನುಚಿತವಾಗಿ ವರ್ತಿಸಿದ್ದು ನಿಜ ಅನ್ನುವಂಥ ಮಾತನ್ನ ಇಲ್ಲಿ ಸಾರಾ ಮಹೇಶ್ ಹೇಳಿದ್ದಾರೆ. ಅಂದ್ರೆ ನಾಮಪತ್ರ ಸಲ್ಲಿಕೆ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತ 100 ಮೀಟರ್ ಮಾತ್ರ ನಿಷೇಧಾಜ್ಞೆ ಇತ್ತು. ಆದರೆ ನನ್ನ ಕಾರನ್ನ ಅರ್ಧ ಕಿಲೋಮೀಟರ್ಗೂ ಮುಂಚೆನೆ ತಡೆ ಹಿಡಿದಿದ್ರು ಈ ಮುಖ್ಯಪೇದೆ. ಹೀಗಾಗಿ ಅವರಿಗೆ ಕಾನೂನಿನ ಜ್ಞಾನ ಇರಲಿಲ್ಲ ಅನ್ಸುತ್ತೆ, ಅಲ್ಲಿ ಜಾರಿಯಾಗಿದ್ದ ನಿಯಮದ ಬಗ್ಗೆ ಅವರಿಗೆ ಅರಿವಿರಲಿಲ್ಲ ಅನ್ಸುತ್ತೆ. ಹೀಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ, ಕರ್ತವ್ಯ ಲೋಪ ಆಗಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಇಲ್ಲಿ ನಾನೇನು ದೂರನ್ನ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಸಚಿವ ಸಾರಾ ಮಹೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸಾರಾ ಮಹೇಶ್ ಈ ಹಿಂದೆ ಕೂಡ ಹಲವು ಬಾರಿ ಈ ರೀತಿಯಾಗಿ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅನ್ನೋದನ್ನ, ಸಚಿವ ಸರಿಯಾಗಿ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಹೇಳಿ ಬೇರೆ ಬೇರೆ ಅಧಿಕಾರಿಗಳಿಗೆ ಗದರಿರೋದನ್ನು ಕೂಡ ನಾವು ಹಿಂದೆ ನೋಡಿದ್ದೀವಿ. ಅಸಮಾಧಾನಗೊಂಡು ವೇದಿಕೆಯಿಂದ ಇಳಿದು ಹೋಗಿರೋದು ಎಲ್ಲವೂ ಕೂಡ ನಾವು ಈ ಹಿಂದೆ ನೋಡಿದ್ದೀವಿ, ಒಂದೆರಡು ಉದಾಹರಣೆಗಳನ್ನು. ಈಗ ಅವರನ್ನು ತಡೆದಿದ್ದಕ್ಕೆ, ಅವರ ಕಾರನ್ನು ಅರ್ಧ ಕಿಲೋಮೀಟರ್ಗಿಂತಲೂ ಮುಂಚೆನೇ ತಡೆದಿದ್ದಕ್ಕೆ ಪೇದೆಯೊಬ್ಬರನ್ನು ಸಸ್ಪೆಂಡ್ ಮಾಡಿ ಶಿಕ್ಷೆಯನ್ನು ಅವರಿಗೆ ನೀಡಲಾಗಿದೆ. ಆದರೆ ನಾನು ಯಾವುದೇ ದೂರನ್ನು ಕೊಟ್ಟಿಲ್ಲ, ಅವರಿಗೆ ಕರ್ತವ್ಯ ಲೋಪದ ಆರೋಪದ ಮೇಲೆ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಸಾರಾ ಮಹೇಶ್ ಹೇಳ್ತಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಇದು ಈ ಹಿಂದೆ ಯಾವ ರೀತಿ ಆಯಿತು ಅಂಥೇಳಿ. SP ದಿವ್ಯಾ ಗೋಪಿನಾಥ್ ಅವರ ಜೊತೆ ಯಾವ ರೀತಿಯಾಗಿ ಸಾರಾ ಮಹೇಶ್ ಅನುಚಿತವಾಗಿ ವರ್ತಿಸಿದ್ರು, ಅದು ಕೂಡ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಸಿದ್ಧಗಂಗಾ ಶ್ರೀಗಳ ಒಂದು ಲಿಂಗೈಕ್ಯರಾದಂತಹ ಸಂದರ್ಭದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಬ್ಬ ಮಹಿಳಾ IPS ಅಧಿಕಾರಿ ಅಂತ ಕೂಡ ಮರ್ಯಾದೆಯನ್ನು ಕೊಡದೆ ಅವರಿಗೆ ಬಾಯಿ ಬಂದ ಹಾಗೆ ಬೈದು ಸಾರಾ ಮಹೇಶ್ ಅವರು ಕಣ್ಣೀರು ಹಾಕುವಂತೆ ಮಾಡಿದ್ರು ಅನ್ನುವಂಥದ್ದು. ಅಲ್ಲಿ ಆ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ನಾನು ಸಚಿವ, ನನಗೆ ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಅನ್ನುವಂಥ ಒಂದು ಆರೋಪ ಇತ್ತು. ಇದು ಆವತ್ತಿನ ದೃಶ್ಯ. ಇದೀಗ ಮೈಸೂರಲ್ಲೂ ಕೂಡ ನನ್ನನ್ನು ಅರ್ಧ ಕಿಲೋಮೀಟರ್ ಮುಂಚೆನೇ ತಡೆದಿದ್ದು ಯಾಕೆ ಅಂತ ಹೇಳಿ ಸಿಟ್ಟಿಗೆದ್ದು ಸಾರಾ ಮಹೇಶ್ ಅವರು ಒಬ್ಬ ಮುಖ್ಯಪೇದೆಯನ್ನು ಸಸ್ಪೆಂಡ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರಾ ಮಹೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನಾನು ಸಸ್ಪೆಂಡ್ ಮಾಡಿಸಿಲ್ಲ, ದೂರನ್ನು ಕೊಟ್ಟಿಲ್ಲ, ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿರಬಹುದು ಅಧಿಕಾರಿಗಳು ಅನ್ನುವಂಥ ಒಂದು ಸ್ಪಷ್ಟೀಕರಣವನ್ನು ಟಿವಿ9ಗೆ ಸಾರಾ ಮಹೇಶ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಮಾನತಾದ ಪೇದೆಯನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಸಚಿವರ ಕಾರ್ ತಡೆದಿದ್ದೆ, ಹಾಗಾದರೆ ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾರಾ ಮಹೇಶ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗಿದ್ದಾರೆ. ರಾಮ್, ಈ ಹಿಂದೆ 2-3 ಇನ್ಸಿಡೆಂಟ್ ಆಗಿತ್ತು ಸಾರಾ ಮಹೇಶ್ ಅವರದ್ದು. ಅವರು ಈ ರೀತಿಯಾಗಿ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೊಂದಿಗೆ ಕಿತ್ತಾಡಿ ಅವರಿಗೆ ಬೈದು ಎಗರಾಡಿಲ್ಲ ಹೋಗಿರುವಂಥದ್ದು. ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾದಾಗಲೂ ಕೂಡ ನಾವು ಇದನ್ನ ಗಮನಿಸಿದ್ವಿ. ಬಳಿಕ ಅಲ್ಲಿಗೆ ತಂಡ ಆಗಿತ್ತು ಇಶ್ಯೂ. ಇದೀಗ
ಮುಖ್ಯ ಪೇದೆಯೊಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಅದು ಕೂಡ ಸಾರಾ ಮಹೇಶ್ ಅವರ ಈ ಏನು ಪ್ರೋಟೋಕಾಲ್ ವಿಚಾರಕ್ಕೆ ಪಟ್ಟಂತೆಯೇ ಆಗಿದೆ, ಅವರೇ ಮಾಡಿಸಿದ್ದಾರೆ ಅನ್ನುವಂಥ ಆರೋಪಗಳ ಮಧ್ಯೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಾನು ಮಾಡಿಸಿಲ್ಲ, ಅಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೇ ಮಾಡಿರ್ಬೋದು ಸಸ್ಪೆನ್ಷನ್ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ರಾಮ್. ಅಮರ್ ಪ್ರಸಾದ್, ಚುನಾವಣಾ ವೇಳೆ ಕರ್ತವ್ಯ ಲೋಪದ ಅಡಿಯಲ್ಲಿ ಮುಖ್ಯ ಪೇದೆ ವೆಂಕಟೇಶ್ ಅವರನ್ನ ಅಮಾನತು ಮಾಡಲಾಗಿದೆ. ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ರು. ಆ ನಾಮಪತ್ರ ಸಲ್ಲಿಕೆಗೆ ಸಚಿವ ಸಾರಾ ಮಹೇಶ್ ಆಗಮಿಸಿದ್ರು. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಕಚೇರಿಗಳ ಸುತ್ತ 100 ಮೀಟರ್ ವರೆಗೂ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರ ಕಾರನ್ನ ಮುಖ್ಯ ಪೇದೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಅಮಾನತು ಮಾಡಿಸಲಾಗಿದೆ ಅನ್ನೋ ಒಂದು ಮಾತು ಕೇಳಿಬಂತು. ಆದ್ರೆ ಈ ಬಗ್ಗೆ ಸಚಿವ ಸಾರಾ ಮಹೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನು ಜಿಲ್ಲಾಧಿಕಾರಿಗಳ ಕಚೇರಿಯ ಸುತ್ತ 100 ಮೀಟರ್ ನಿಷೇಧಾಜ್ಞೆ ಇರುತ್ತೆ, ಅದು ನನಗೂ ಸಹ ಗೊತ್ತಿದೆ. ಆದ್ರೆ ನನ್ನ ಕಾರನ್ನ ಅರ್ಧ ಕಿಲೋಮೀಟರ್ ಹಿಂದೆಯೇ ತಡೆ ಇಡಲಾಗಿತ್ತು. ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯನ್ನ ಮುಂಭಾಗದಲ್ಲಿರುವಂತಹ ದೇವರಾಜ ಅರಸು ರಸ್ತೆಯ ಜಂಕ್ಷನ್ ನಲ್ಲೇ ತಡೆ ಇಡಲಾಗಿತ್ತು. ಹೀಗಾಗಿ ನನ್ನ ಜೊತೆಯಲ್ಲಿದ್ದವರು ಮುಖ್ಯ ಪೇದೆ ವೆಂಕಟೇಶ್ ಅವರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ 100 ಮೀಟರ್ನ ಒಳಗೆ ನಿಷೇಧಾಜ್ಞೆ ಇರುತ್ತೆ, ನೀವು ಅರ್ಧ ಕಿಲೋಮೀಟರ್ ಹಿಂದೆನೆ ನಿಲ್ಸಿದೀರಾ ಅಂತೇಳಿ ಹೇಳುವ ಪ್ರಯತ್ನ ಮಾಡಿದ್ರು. ಆದ್ರೆ ಅವರಿಗೆ ಕಾನೂನಿನ ಅರಿವಿರ್ಲಿಲ್ಲ, ಮತ್ತೆ ಈ ನಿಷೇಧಾಜ್ಞೆ ಬಗ್ಗೆಯೂ ಮಾಹಿತಿ ಇರಲಿಲ್ಲ. ಹೀಗಾಗಿ ಅವರು ನಮ್ಮನ್ನ ಒಳಗೆ ಬಿಡಕ್ಕೆ ಒಂದು ನಿರಾಕರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳು ಬಂದು ಈ ಒಂದು ಜಾಗ ಏನಿದೆ ಇಲ್ಲಿ ನಾವು ಬ್ಯಾರಿಕೇಡ್ ಹಾಕಿರುವ ಉದ್ದೇಶ ವಿಐಪಿಗಳು ಮತ್ತು ಸಚಿವರು ಶಾಸಕರು ಬಂದ್ರೆ ಇಲ್ಲಿಂದ ಒಳಗೆ ಬಿಡುವಂತದ್ದು, 100 ಮೀಟರ್ ಒಳಗೆ ನಾವು ಕಾರನ್ನ ಬಿಡೋದಿಲ್ಲ ಅಂತೇಳಿ ಮುಖ್ಯ ಪೇದೆಗೆ ತಿಳಿ ಹೇಳಿ ನಮ್ಮನ್ನ ಒಳಗಡೆ ಕಳಿಸ್ಕೊಟ್ಟಿದ್ರು. ಅವರು ಮುಖ್ಯ ಪೇದೆ ನನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ದು ಸತ್ಯ ಅನ್ನೋ ಒಂದು ಮಾತನಾಡಿದ್ರು. ಆದ್ರೆ ಈ ಸಂಬಂಧ ನಾನು ಯಾವುದೇ ದೂರನ್ನ ಯಾರಿಗೂ ಸಹ ನೀಡಿರ್ಲಿಲ್ಲ. ಆದ್ರೆ ಅವ್ರನ್ನ ಅಮಾನತು ಮಾಡಿರೋದು ಬಹುಶಃ ಕರ್ತವ್ಯ ಲೋಪದಡಿಯಲ್ಲಿ ಮಾಡಿರಬಹುದು, ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದ್ರೆ ಈಗ ಅವರು ಒಂದು ಕಾರನ್ನ ಅಡ್ಡಗಟ್ಟಿದ್ದಂಥದ್ದು ದೇವರಾಜ ಜಂಕ್ಷನ್ ಏನಿದೆ ಅದು 100 ಮೀಟರ್ ಒಳಗೆ ಬರ್ತದಾ ಇಲ್ವಾ, ಮತ್ತೆ ಯಾವ ಕಾರಣಕ್ಕಾಗಿ ಮುಖ್ಯ ಪೇದೆಯನ್ನ ಅಮಾನತು ಮಾಡಿದರೆ ಇದನ್ನ ಹಿರಿಯ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಬೇಕಾಗಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ರಾಮ್.